ಆತ್ಮೀಯ ಬಂಧುಗಳೇ, ಸುಂದರೇಶ್ ಕುರುಬ ಮಾಡುವ ನಮಸ್ಕಾರಗಳು. ಕರ್ನಾಟಕ ರಾಜ್ಯದಲ್ಲಿ ಎಂದೂ ಕಾಣದಂತಹ ಹಿಂದುಳಿದ ವರ್ಗಗಳ ಆಶಾಕಿರಣ ಹಾಗೂ ದಲಿತರ ಆಶಾಕಿರಣ ಹಾಗೂ ಎಲ್ಲ ಸಮಾಜಗಳನ್ನು ಒಗ್ಗೂಡಿಸಿಕೊಂಡು ಹೋಗುವ ಏಕೈಕ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯರವರು ಇಂದು ಕಾಣದಂತಹ ದೇವರಾಜ ಅರಸು ಅವರು ಅವಧಿಯನ್ನು ಮುನ್ನುಗ್ಗಿ ಮುಂದೆ ಹೋಗ್ತಾ ಇದ್ದಾರೆ. ಇನ್ನೂ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಬೇಕು ಅಂತ ಇಡೀ ಕರ್ನಾಟಕದ ಜನತೆಯ ಆಶೀರ್ವಾದ ಕೂಡ ಅವರಿಗಿದೆ. ಆತ್ಮೀಯ ಬಂಧುಗಳೇ, ಇನ್ನೊಂದು ವಿಚಾರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಮಂದಲಿಟ್ಟು ತಿಳ್ಕೊಳ್ಳಿ ಇದನ್ನ ವಿಚಾರನ. ದೇವರಾಜ ಅರಸು ಮುಖ್ಯಮಂತ್ರಿ ಆಗೋಕ್ಕಿಂತ ಮುಂಚೆ ನಮ್ಮ ಸಮುದಾಯದ ಅಂದರೆ ಕುರುಬ ಸಮುದಾಯದ ಏಕೈಕ ವ್ಯಕ್ತಿ ಅಂದರೆ ಕೊಲ್ಲೂರು ಮಲ್ಲಪ್ಪನವರು ಆಗಿನ ಕಾಲದಲ್ಲೇ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅದು ನಮ್ಮ ದುರ್ದೈವ. ಅಂದರೆ ಏನು ಅಂದರೆ ಕೊಲ್ಲೂರು ಮಲ್ಲಪ್ಪರು ದೇವರಾಜ ಅರಸುಗೆ ದಾನವಾಗಿ ಮುಖ್ಯಮಂತ್ರಿ ಹುದ್ದೆನ ಕೊಡ್ತಾರೆ. ಇಲ್ಲದವರೇ ಅವತ್ತಿನ ಕಾಲದಲ್ಲೇ ಕುರುಬ ಸಮುದಾಯದ ಏಕೈಕ ಮುಖ್ಯಮಂತ್ರಿ ಕೊಲ್ಲೂರು ಮಲ್ಲಪ್ಪರು ಆಗ್ತಾಯಿದ್ರು. ಆದರೆ ನಮ್ಮ ಸಮಾಜದವ್ರಿಗೆ ಕೆಲವರು ಗೊತ್ತಿಲ್ಲ. ಇವತ್ತು ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ಸಮಾಜದ ಬೆಳವಣಿಗೆ ಆಶಾಕಿರಣ ದಾರಿದೀಪ ಅಂದರೆ ಕೊಲ್ಲೂರು ಮಲ್ಲಪ್ಪನವರು. ತಿಳ್ಕೊಳ್ಳಿ, ಪ್ರಪ್ರಥಮ ಬಾರಿಗೆ ವಿಧಾನಸಭೆ ಚುನಾವಣೆಯಲ್ಲಿ ಸುರಪುರ ತಾಲೂಕಿನಲ್ಲಿ ಗೆದ್ದು ಬರ್ತಾರೆ ಕೊಲ್ಲೂರು ಮಲ್ಲಪ್ಪರವರು. ಇಂದಿರಾ ಗಾಂಧಿನೇ ಕೂಡ ಅವ್ರ ಮನೆಗೆ ಹೋಗಿ ಮಲ್ಲಪ್ಪಾಜಿ ಊಟ ಬಡಿಸ್ತಾರೆ. ಮಲ್ಲಪ್ಪಾಜಿ ಅಂತಲೇ ಕರೀತಾ ಇರ್ತಾರೆ. ಆಗಿನ ಕಾಲದಲ್ಲೇ ಕೊಲ್ಲೂರು ಮಲ್ಲಪ್ಪರವ್ರಿಗೆ ನೀವೇ ಕೂಡ ಮುಖ್ಯಮಂತ್ರಿ ಆಗಿ ಅಂತ ಹೇಳ್ತಾರೆ. ಆದರೆ ಕೊಲ್ಲೂರು ಮಲ್ಲಪ್ಪನವರು ಇಲ್ಲ, ಇನ್ನೂ ಕೆಲ ಸಮಾಜದಂತಹ ದೇವರಾಜ ಅರಸು ಅವರು ನನಗಿಂತ ಚೆನ್ನಾಗಿಯೇ ಆಡಳಿತ ಮಾಡ್ತಾರೆ ಅಂತ ಅವರಿಗೆ ದಾನವಾಗಿ ಕೊಡ್ತಾರೆ. ಆದ್ದರಿಂದ ದೇವರಾಜ ಅರಸು ಅವರು ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡ್ತಾರೆ. ಇಲ್ಲದೆ ಹೋಗಿದ್ರೆ ಕೊಲ್ಲೂರು ಮಲ್ಲಪ್ಪರವರು ಅವತ್ತು ಕೊಡದೆ ಹೋಗಿದ್ರೆ ದೀರ್ಘಕಾಲಿ ಆಡಳಿತ ಕೊಲ್ಲೂರು ಮಲ್ಲಪ್ಪರು ಕೂಡ ಆಗ್ತಾಯಿದ್ರು. ಸಮಾಜದ ಮೊದಲನೇ ನಾಯಕರಾದಂಥ ಕೊಲ್ಲೂರು ಮಲ್ಲಪ್ಪನು ದೀರ್ಘಾವಧಿ ಮುಖ್ಯಮಂತ್ರಿ ಆಗ್ತಾಯಿದ್ರು. ಹಾಗಾಗಿದ್ರೆ ಸಿದ್ದರಾಮಯ್ಯವರು ಕೂಡ ಕುರುಬ ಸಮಾಜದ ಕೊಲ್ಲೂರು ಮಲ್ಲಪ್ಪರವ್ರನ್ನ ಬ್ರೇಕ್ ಮಾಡಿ ಮುಂದೆ ಹೋಗ್ತಾಯಿದ್ರು. ಆಗೇನಾಗ್ತಾಯಿತ್ತು ಅಂದರೆ ಸಿದ್ದರಾಮಯ್ಯವರು ಮೊದಲನೇ ಸ್ಥಾನದಲ್ಲಿ ಇರ್ತಾಯಿದ್ರು, ಕೊಲ್ಲೂರು ಮಲ್ಲಪ್ಪರು 2ನೇ ಸ್ಥಾನದಲ್ಲಿದ್ದರು. ಅದೇನು ಮಾಡೋಕ್ಕಾಗಲ್ಲ. ಆದರೆ ಇನ್ನೊಂದು ಸಂತೋಷ ಏನಂದರೆ ಆಗಿರೋರು ಹಿಂದುಳಿದ ವರ್ಗದವರು, ನಮ್ಮ ಸರಿಸಮಾನವಾಗಿ ಸಾಗಿಸೋದಂಥ ಸಮಾಜದವರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ಇವತ್ತು ಎಲ್ಲ ಕಡೆ ವಿಜೃಂಭಣೆಯಿಂದ ಸಿದ್ದರಾಮಯ್ಯವ್ರನ್ನ ಸಿದ್ದರಾಮಯ್ಯವ್ರಿಗೆ ಹೆಸರಿನಲ್ಲಿ ಅನ್ನದಾಸೋಹ ಎಲ್ಲ ನಡೀತೈತೆ. ತುಂಬ ಸಂತೋಷ. ದಯವಿಟ್ಟು ಮಾಡಿ, ಹೀಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ಹೇಳ್ಕೊಳ್ತೀನಿ. ಸಿದ್ದರಾಮಯ್ಯನವರು ಆಡಳಿತ ದೀರ್ಘಕಾಲ ಮುಂದುವರ್ಕೊಂಡು ಹೋಗಲಿ, ಇದೇ ರೀತಿ ಮುಂದುವರಿಸ್ಕೊಂಡು ಹೋಗಲಿ. ರಾಜಕೀಯಕ್ಕೆ ನಿರ್ವತ್ತಿ ಕೊಡುವ ಮಾತು ಸಿದ್ದರಾಮಯ್ಯವ್ರು ಕೂಡ ಹೇಳಬಾರ್ದು. ಎಷ್ಟೋ ಹೈಂದ ಒಳಗರು ತಳಮಟ್ಟದ ಸಮುದಾಯಗಳಿಗೆ ನ್ಯಾಯ ಕೊಡಿಸುವಂಥ ಹಾದಿ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯವ್ರು ಬಿಟ್ಟರೆ ಇನ್ಯಾರಿಗೂ ಇಲ್ಲ. ದಯವಿಟ್ಟು ಹೈಂದ ವರ್ಗಗಳು ಒಗ್ಗಟ್ಟಾಗಿ, ಹೈಂದ ನಾಯಕರುಗಳ ಒಗ್ಗಟ್ಟಾಗಿ ಸಿದ್ದರಾಮಯ್ಯವ್ರಿಗೆ ಬೆಂಬಲ ಸೂಚಿ ಮುಂದೆ ಸಿದ್ದರಾಮಯ್ಯರು ಉನ್ನತ ಹುದ್ದೆಗೆ ಅಂದರೆ ದೀರ್ಘ ಅವಧಿ ಮುಖ್ಯಮಂತ್ರಿ 5 ವರ್ಷ ಪೂರೈಸಲಿ ಅಂತ ಹೇಳಿ ನಾವು ಕೂಡ ಕೇಳ್ಕೊತಾ ಇದ್ದೀವಿ ಭಗವಂತನಲ್ಲಿ. ನೀವು ಕೂಡ ಬೆಂಬಲವಾಗಿ ನಿಂತ್ಕೊಳ್ಳಿ. ಇವತ್ತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂದರೆ ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರ, ಸಿದ್ದರಾಮಯ್ಯರು ಮಾಡಿದಂಥ ಕೆಲಸಗಳ ಕಾರ್ಯ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇವತ್ತು ಯಾರು ಉತ್ತರ ಕರ್ನಾಟಕ ಭಾಗದಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಗೆದ್ದಿದ್ದಾರೆ ಅವರೆಲ್ಲ ಸಿದ್ದರಾಮಯ್ಯರ ವರ್ಚಸ್ಸಿಂದನೇ ಹೊರತು ಅವ್ರ ವರ್ಚಸ್ಸಿಂದ ಅಂತ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ. ದಯವಿಟ್ಟು ಸಿದ್ದರಾಮಯ್ಯ ಅವ್ರ ಪರವಾಗಿ ನಿಂತ್ಕೊಳ್ಳಿ. ಹೈಂದಗಳ ನಾಯಕರಾಗಿ ಸಿದ್ದರಾಮಯ್ಯವರು ಬಂದಿದ್ದಾರೆ. ಹೈಂದವ ವರ್ಗಗಳಿಗೆ ತಮ್ಮ ಕೈಲಾದಷ್ಟು ಕಾಂಗ್ರೆಸ್ ಸರ್ಕಾರದಿಂದ ಹೆಲ್ಪ್ ಮಾಡ್ತಾರೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾಯಿದ್ದೀನಿ ಅಂತ ಹೇಳಿ ನಾನು ಮಾತು ಮುಗ್ತಾ ಇದ್ದೀನಿ. ಜೈ ಹಿಂದ್, ಜೈ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ.